ಅಲ್ಲೇನ್ ನಡೀತಾ ಇದೆ? ಇಷ್ಟೊಂದು ರಶ್, ಏನೋ ಆಟ ನಡೀತಿರ್ಬೇಕು ಅನಿಸುತ್ತೆ. ಸರಿ, ಹೋಗಿ ನೋಡೋಣ. ಓಯ್, ಅರೆ ವಾ! ಅಣ್ಣಂದಿರ ಅಕ್ಕಂದಿರ, ಒಂದು ಚಿಕ್ಕ ಹುಡುಗಿ ಈ ಹಗ್ಗದ ಮೇಲೆ ನಡೆದು ಎಲ್ಲರ ಮನರಂಜನೆ ಮಾಡ್ತಾಳೆ. ನೋಡಿ ನೋಡಿ, ಈ ಹುಡುಗಿ ತನ್ನ ಜೀವದ ಜೊತೆ ಚೆಲ್ಲಾಟವಾಡಿ ನಿಮ್ಮೆಲ್ಲರಿಗೂ ಖುಷಿ ಮಾಡ್ತಾ ಇದ್ದಾಳೆ ನೋಡಿ. ಮತ್ತೆ ಈ ಆಟ ಪಾಪಿ ಹೊಟ್ಟೆಗಾಗಿ. ಹೃದಯ ಬಿಚ್ಚಿ ದುಡ್ಡು ಕೊಡಿ, ಹೃದಯ ಬಿಚ್ಚಿ ದುಡ್ಡು ಕೊಡಿ. ಏನ್ ಸರ್, ಇದೇ ಆಟವನ್ನ ಸರ್ಕಸ್ ನಲ್ಲಿ ನೋಡ್ಬೇಕು ಅಂದ್ರೆ 500 ರೂಪಾಯಿ ದುಡ್ಡು ಕೊಡ್ತೀರಿ, ಮತ್ತೆ ಇಲ್ಲಿ ಈ ಚಿಲ್ರೆ. ಅದ್ಭುತ ಅದ್ಭುತ ಅದ್ಭುತ, ನೀವು ಅದ್ಭುತ ಕಲಾವಿದರು. ಇದು ಒಳ್ಳೆ ಕೆಲ್ಸ. ಆಟಕ್ಕೆ ಆಟ ಮತ್ತೆ ಸಂಪಾದನೆಗೆ ಸಂಪಾದನೆ. ಅರೆ, ಏನು ಸಂಪಾದನೆ ಅಪ್ಪ, 2 ಹೊತ್ತಿನ ಊಟ ತುಂಬಾ ಕಷ್ಟದಿಂದ ಸಿಗುತ್ತೆ. ಊಟ ಅಂತೂ 2 ಹೊತ್ತು ಮಾಡೋದು, ನೀವು ತುಂಬಾ ಸಲ ಮಾಡ್ತೀರಾ? ಕತ್ತೆ, ಇವರಿಗೆ ಜಾಸ್ತಿ ಹಣ ಸಿಗುವುದಿಲ್ಲ. ಹಾ, ಫಿಲಂ, ನಾಟಕ ಮತ್ತೆ ಸರ್ಕಸ್ ನೋಡ್ಲಿಕ್ಕೆ ಜನ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ. ಎಲ್ಲ ಕಂಜೂಸನ್ನ ನಮ್ ಜೊತೆನೆ ಮಾಡ್ತಾರೆ. ಇದು ಒಳ್ಳೇದಲ್ಲ. ನೀವೆಲ್ಲ ಬಿಸಿಲಲ್ಲಿ ಇಷ್ಟು ಕಷ್ಟಪಡ್ತೀರಿ. ಕೇವಲ ಮಾತಷ್ಟೇ ಅಣ್ಣ, ನೀವು ಕೂಡ ಕೇವಲ ಮಾತಾಡ್ತೀರಿ ಅಷ್ಟೇ. ದುಡ್ಡೆಲ್ಲಿ ಕೊಟ್ರಿ? ಯಾರು ಏನು ಮಾಡಲ್ಲ. ನಡೀರಿ ಮಕ್ಕಳೇ, ಬೇರೆ ಬೀದಿಯಲ್ಲಿ ನಮ್ಮ ಕಲೆಯನ್ನ ತೋರಿಸೋಣ, ನಡೀರಿ. ಆ ಆರ್ಟಿಸ್ಟ್ ನ ಮಾತು ಮನಸ್ಸಿಗೆ ನಾಟಿದೆ. ಹಾ, ಪಾಪ ಎಷ್ಟು ಕಷ್ಟಪಡ್ತಾರೆ, ಆದ್ರೆ ಸರಿಯಾಗಿ ಹಣ ಕೂಡ ಸಿಗುವುದಿಲ್ಲ. ನಾವು ಅವರ ಸಹಾಯಕ್ಕಾಗಿ ಏನಾದ್ರೂ ಮಾಡಬೇಕು, ತಿಳಿಯುತ್ತಾ? ಹ್ಮ್ 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 ನಡೀರಿ, ಅವರಿಗೆ ನಾವು ನಮ್ಮ ಹುಂಡಿಯಿಂದ ಏನಾದ್ರೂ ಕೊಡೋಣ. ಅಷ್ಟೇ ಹಣದಿಂದ ಅವರಿಗೆ ಯಾವ ಸಹಾಯ ಆಗ್ಬೋದು? ಅವರಿಗೆ ಬಹಳ ಹಣದ ಅವಶ್ಯಕತೆ ಇದೆ. ಫ್ರೀಯಾಗಿ ಆಟ ತೋರಿಸ್ತಾರಲ್ಲ, ಹಾಗಾಗಿ ಜನರು ಹಣ ಕೊಡಲ್ಲ. ನಾವಿವರ ಕಸರತ್ತನ್ನು ದೊಡ್ಡ ಮಾಡೋಣ. ಕಸರತ್ತೇನು, ರಬ್ಬರ್ ಬ್ಯಾಂಡ ಎಳೆದು ದೊಡ್ಡದು ಮಾಡ್ಲಿಕ್ಕೆ? ನಾನು ಹೇಳಿದ್ದಾದ್ರೆ ದೊಡ್ಡ ಮೈದಾನದಲ್ಲಿ ಕಸರತ್ತಿನ ಟಿಕೆಟ್ ಶೋ ಇಡೋಣ. ಅದ್ಭುತ ಅದ್ಭುತ ಅದ್ಭುತ, ಇದರಿಂದ ಸಾವಿರಾರು ರೂಪಾಯಿ ಸಂಗ್ರಹಿಸಬಹುದು. ಆಗತ್ತೆ. ಹಲೋ ಖನ್ನ ಸಾಹೇಬ್ರೆ. ಹಾಯ್, ಬನ್ನಿ. ಖನ್ನ ಸಾಹೇಬ್ರೆ, ಸ್ವಲ್ಪ ಇಲ್ಲಿ ನೋಡಿ. ಕೆಚಪ್ ಹಾಕಿ ಪಕೋಡ ತಿಂದೆ. ಬನ್ನಿ, ನಿನ್ನ ಕಲೆ ನೋಡಿ ದಂಗಾದೆ. ಹುಡಿ ಚಪ್ಪಾಳೆ. ಮೊಳೆ ಚುಚ್ಚಿದ್ರೆ ಟೈರ್ ಪಂಕ್ಚರ್ ಆಗುತ್ತೆ, ಚಪ್ಪಾಳೆ ಬಿದ್ರೆ ನಿಜವಾದ ಶಾಯರಿ ಖುಷಿ ಆಗ್ತಾನೆ. ಹುಡಿ ಚಪ್ಪಾಳೆ. ಹಾಗಾದ್ರೆ 1000 ರೂಪಾಯಿ ತೆಗೀರಿ. ಓ ಗುರು, ಚಪ್ಪಾಳೆ ಹೊಡಿಲಿಕ್ಕೆ 1000 ರೂಪಾಯಿ? ಅಲ್ಲ, ಕಸರತ್ತಿಗೆ 1000 ರೂಪಾಯಿ. ಓಯ್ಯ, 4 ಪಲ್ಟಿಗೆ 1000 ರೂಪಾಯಿ, 250ಗೆ 1 ಪಲ್ಟಿ. ಹುಡಿ ಚಪ್ಪಾಳೆ. ಖನ್ನ ಸಾಹೇಬ್ರೆ, ದೊಡ್ಡ ಮೈದಾನದಲ್ಲಿ ನಾವು ಪ್ರೋಗ್ರಾಮ್ ಇಡ್ತಿದ್ದೀವಿ, ಅದರ ಟಿಕೆಟ್ಗೆ 1000 ರೂಪಾಯಿ ಕೊಡಿ. ಸುರೇಂದರ್ ನನ್ನ ಕಸಿನ್ ಅಲ್ಲ, ಸ್ವಂತ ತಮ್ಮ ಇದ್ದಾನೆ. ಹೀಗೇಕೆ ಅನಿಸ್ತಿದೆ 1000 ರೂಪಾಯಿಗೆ ನನಗೆ ಸುಣ್ಣ ಹಾಕಿದ ಅಂತ. ಹುಡಿ ಚಪ್ಪಾಳೆ. ಬೇಡ ಬೇಡ ಬೇಡ. ಟಿಕೆಟ್ ಅಂತ ತಗೊಳ್ಳೇಬೇಕು. ಈಶ್, ಮನಿ, ನಾನೊಬ್ಬ ಪ್ರಾಮಾಣಿಕ ಪೊಲೀಸ್ನವ. 1000 ರೂಪಾಯಿಯ ಟಿಕೆಟ್ ತಗೊಳ್ಳೋ ಹಾಗಿಲ್ಲ. ಆದ್ರೆ 500 ರೂಪಾಯಿದ್ದು ತಕೊಳ್ಳಿ. ಮನಿ, ನಾವು ಸೆಕ್ಯೂರಿಟಿಗಂತೂ ಬರ್ಲೇಬೇಕಾಗತ್ತೆ. ಟಿಕೆಟ್ ಯಾಕೆ ಬೇಕು? ಇದೆ, ಚಾರಿಟಿ ಶೋ ಆಗಿದೆ, ಬಡವರಿಗೆ ಸಹಾಯ ಮಾಡಲ್ವಾ ನೀವು? ಈಶ್, ತಗೋ 10 ರೂಪಾಯಿ. 10 ರೂಪಾಯಿಯ ಯಾವ ಟಿಕೆಟು ಇಲ್ಲ. ಇದಕ್ಕಿಂತ ಜಾಸ್ತಿ ಡೊನೇಷನ್ ಕಡ್ಲೆ ಮಾರೋರು ಕೊಡ್ತಾರೆ. ಇಷ್ಟೊಂದು ಅಪಮಾನ ಮಾಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನಾನು 500 ಕೊಡ್ತೀನಿ.
ಆದ್ರೆ ಕಂತಿನಲ್ಲಿ. ಹಾಗಿದ್ರೆ ಮತ್ತೆ 2,000ದ ಟಿಕೆಟ್ ತಕೊಳ್ಳಿ. ಈಶ್, 500 ಸಾಕು. ತಗೋ 500 ರೂಪಾಯಿ. ತಗೊಳಪ್ಪ, 5,000 ರೂಪಾಯಿ ಇದೆ. 5,000 ರೂಪಾಯಿ ಟಿಕೆಟ್ ಇಲ್ಲ. ಟಿಕೆಟ್ 1,000 ರೂಪಾಯಿದ್ದೇ ಕೊಡು. 4,000 ನಿನ್ನೆ ಈ ಒಳ್ಳೆ ಕೆಲಸಕ್ಕೆ ಡೊನೇಷನ್. ಅದ್ಭುತ ಅದ್ಭುತ ಅದ್ಭುತ. ನಿನ್ನಂತ ಜನರಿದ್ರೆ ದೇಶದಲ್ಲಿ ಬಡತನದ ಸಮಸ್ಯೆ ನಿವಾರಣೆ ಆಗುತ್ತೆ. ಸಾಕೋ, ಅಡಿಸ್ಬಿಡ್ತೀಯಾ ಹುಚ್ಚ? ಎಲ್ಲರೂ ದುಡ್ಡು ಕೊಟ್ರು, ಏಕೆಂದ್ರೆ ಅದೇ ಕೈನಲ್ಲಿರೋ ಮಾಲ್. ನಿರೀಕ್ಷೆ ಜಾಸ್ತಿ ಆಯ್ತು, ಆರಂಭಿಸಿ ನಿಮ್ಮ ಆಟ. ಹೊಡಿ ಚಪ್ಪಾಳೆ. ಓ ಯಾರ್, ಇಲ್ಲಂತೂ ಎಲ್ಲರೂ ಮೊದಲನೇ ಚಪ್ಪಾಳೆ ಹೊಡಿತಿದ್ದಾರೆ. ನಡೆಯುತ್ತಿದೆ ಸಾವಿರಾರು ಜನರ ಮೇಳ. ಸರಿ, ಶುರು ಮಾಡೋಣ ಈ ದಿನದ ಆಟ. ಮಕ್ಕಳೇ, ಹೊಡಿರಿ ಚಪ್ಪಾಳೆ. ಓ ಯಾರ್, ಕಾಪಿ ಮಾಡ್ತಿದ್ಯಾ? ನೋಡಿ, ಆಟ ಶುರುವಾಗ್ತಿದೆ. ಆ! ಓಯ್, ಅರೆ ಯಾರೋ ಸರಿಯಾಗಿ ಹೇಳಿದ್ದಾರೆ. ಮೂರ್ಖ ಗೆಳೆಯರಿಗಿಂತ ಜಾಣ ವೈರಿಯೇ ಒಳ್ಳೇದು ಅಂತ. ಎನಿ ಡೌಟ್? ನಿಮ್ಮಗಳ ಮನೋರಂಜನೆ, ನಮ್ಗಳಿಗೆ ಜೀವದ ಜೊತೆ ಆಟ. ಈಗ ಈ ಮಗು ಆ ಬೆಂಕಿಯ ರಿಂಗಿನೊಳಗೆ ಎಗರ್ತಾನೆ. ಹೊಡಿರಿ ಚಪ್ಪಾಳೆ. ಅರೆ ಯಾರು, ಈ ಶಾಯರಿ ಬಿಟ್ಬಿಟ್ಟು ನಾನು ಕಲೆ ಶುರು ಮಾಡ್ತೀನಿ. ಜನ ಚಪ್ಪಾಳೆ ಆದ್ರೂ ಹೊಡಿತಾರಲ್ಲ. ಕುನ್ನೋ ಸಾಹೇಬ್ರೆ, ನೋಡೋದಕ್ಕೆ ಬಿಡಿ. ಈಗ ನೋಡಿ ಮುಂದಿನ ಆಟ. ನಾವು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ, ಯಾಕಂದ್ರೆ ನೀವೆಲ್ಲ ನಮ್ಮ ಉತ್ಸಾಹವನ್ನ ಹೆಚ್ಚು ಮಾಡ್ಲಿಕ್ಕೆ ಬಂದಿದ್ದೀರಿ. ಈಗ ಆಟ ಮುಗೀತು, ಹಣ ಜೀರ್ಣವಾಯ್ತು. ₹10 ಲಕ್ಷ ನಿಮ್ಮ ಪರಿಶ್ರಮದ ಸಂಪಾದನೆ. ಪರಿಶ್ರಮ ಮಾಡ್ತಾ ಮಾಡ್ತಾ ಇಡೀ ಜೀವನ ಮುಗಿದೋಯ್ತು. ಆದ್ರೆ ಇಷ್ಟೊಂದು ಹಣ ಯಾವತ್ತೂ ಸಿಗ್ಲಿಲ್ಲ. ಇದು ನಿಮ್ಗಳೆಲ್ಲರ ದಯೆ. ಅರೆ ಇಲ್ಲ, ಇದು ನಿಮ್ಮ ಪರಿಶ್ರಮದ ಫಲ. ಅಲ್ಲ ಪೋಪಾಟ್, ಇದು ನಿಮ್ಮೆಲ್ಲರ ಒಳ್ಳೆಯತನದ ಪರಿಣಾಮ. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ನಮಗೂ ತಿಳಿ ಹೇಳಿದ್ದೀರಿ. ನಮ್ಮ ಪ್ರೋಗ್ರೆಸ್ನ ಬಗ್ಗೆ ಯೋಚನೆ ಮಾಡೋ ಜೊತೆಗೆ ನಾವು ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡಬೇಕು. ಇಮೋಷನಲ್ ಮಾಡ್ಬಿಟ್ರಿ ಕಾಟ್ಕರ್ ಮೇಡಮ್. ನಮ್ಮ ಮೊಹಲ್ಲಾದ NGOದಿಂದ ಇನ್ನೂ ಇಂತಹ ಶೋಗಳನ್ನು ಆರ್ಗನೈಸ್ ಮಾಡಿ ಅವರಿಗೆ ಸಹಾಯ ಮಾಡಬಹುದು. ಖಂಡಿತ ಮಾಡ್ತೀವಿ. ಪ್ರತಿ ತಿಂಗಳು ಒಂದು ಚಾರಿಟಿ ಶೋ ಇರುತ್ತೆ, ಮತ್ತೆ ದೇಶದ ಎಲ್ಲಾ ಆರ್ಟಿಸ್ಟ್ಗಳಿಗೆ ಸಹಾಯ ಮಾಡ್ತೀವಿ. ಏನ್ರಪ್ಪ, ಈ 4 ಏನು ಶುರು ಮಾಡೋದ್ರಲ್ಲ, ಅದನ್ನು ನಾವು ಮುಂದುವರಿಸ್ತೀವಿ. ಹಾವಿನ ಹಿಡಿಬೇಕಿತ್ತು, ಅದಕ್ಕಾಗಿ ಪುಂಗಿ ತಕೊಂಡ್ರಿ. ನೀವೆಲ್ಲರೂ ನನ್ನ ಬಾಯಲ್ಲಿದ್ದ ಮಾತನ್ನ ಕಸಿದ್ರಿ. ಹೊಡಿ ಚಪ್ಪಾಳೆ.